ಈ ಓಲಾ ಊಬರ್ ರ್ಯಾಪಿಡ್ ಅಂತ ಅಂದ್ಬಿಟ್ಟು ಅವುಗಳು ನಂಬ್ಕೊಂಡು ಯಾವುದೇ ಕಾರಣಕ್ಕೂ ಗಾಡಿಗಳಿಗೆ ಬಂಡವಾಳ ಹಾಕ್ಬೇಡಿ. ಗಾಡಿಗಳಿಗೆ ಬಂಡವಾಳ ಹಾಕೋ ಬದಲು ಯಾವ್ದಾರು ಹಸ್ಗಳನ್ನ ಕಟ್ಕೊಂಡು ಜೀವನ ಕಟ್ಕೊಳ್ಳಿ, ನೆಮ್ಮದಿಯಾಗಿರ್ಬೋದು ಊರಲ್ಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಕೆಲವರು ಕಮೆಂಟ್ಗಳು ಹಾಕಿದ್ರು, ನೀವು ವಿಡಿಯೋ ಮಾಡ್ಕೊಂಡು ಹಿಂಗಿರೋ ಬದಲು ಹಸ್ಗಳನ್ನ ಕಟ್ಕೊಂಡು ನೀವು ಜೀವನ ಕಟ್ಕೊಂಡು ನೆಮ್ಮದಿಯಾಗಿ ಊರಲ್ಲಿ ಇರ್ಬೋದು, ಹಿಂಗ್ ಡ್ಯೂಟಿ ಆಗ್ತಲ್ಲ ಅಂತ ವಿಡಿಯೋಗಳು ಮಾಡಿ ಹಾಕಬಹುದು ಅಂತ ಕೂಡ ಹೇಳಿದ್ರು. ಅವ್ರಿಗೆ ವಿಡಿಯೋ ನೋಡಿ, ನಿಮಗೆ ಇಲ್ಲಿ ಏನ್ ಕಾಣಿಸ್ತಿದೆ ಹಸ್ಗಳು, ಅದು ನಮ್ಮನೆ ಹಸ್ಗಳೇ. ಒಂದು ಪ್ರೆಸೆಂಟ್ ಆಗಿ ಒಂದು 5 ಹಸ್ಗಳಿದೆ. 5 ಹಸ್ಗಳನ್ನ ಮೇಂಟೈನ್ ಮಾಡ್ತಾ ಇದೀವಿ. ಮೊದಲೆಲ್ಲ ಒಂದು 10-12 ಹಸ್ಗಳಿದ್ದು, 10-12 ಹಸ್ಗಳಿಂದ ಒಂದು 100 ಲೀಟರ್ ಹಾಲು ಕೂಡ ಆಗ್ತಾ ಇದ್ದು. ಪ್ರೆಸೆಂಟ್ ಆಗಿ ಒಂದು 5 ಇದೆ, ಒಂದು 50 ಲೀಟರ್ ಹಾಲು ಆಗ್ತಾ ಇದೀವಿ. ನಾನು ಇಲ್ಲಿ ಕಾರ್ನಾಗೆ ಬಂಡವಾಳ ಹಾಕಿದ್ರೆ ಕಾರ್ನ ನೆಮ್ಕೊಂಡ್ ಗೊತ್ತಿಲ್ಲ, ಊರಿಗೂ ಕೂಡ ಹೋಗ್ತೀನಿ. ನಾನು ಬೆಂಗಳೂರಲ್ಲಿ ಜಾಸ್ತಿ ಇರೋದಕ್ಕಿಂತ ಊರಲ್ಲಿ ಕೆಲಸಗಳಿದ್ರೆ ಊರಿಗೂ ಕೂಡ ಹೋಗ್ತೀನಿ. ಊರಿಗೆ ಹೋಗಿ ಹಸ್ಕೊಳ್ ಕೊಟ್ಟು ಹಾಲ್ ಕರೆಯೋದು ಗೊತ್ತು, ಬೆಂಗಳೂರಿಗೆ ಬಂದು ಕಾರ್ ಇಟ್ಕೊಂಡು ದುಡಿಯೋದು ಕೂಡ ಗೊತ್ತು. ಬೆಂಗಳೂರಲ್ಲಿ ಕಾರಿಗೆ ಬಂಡವಾಳ ಹಾಕೊಂಡು ಏನ್ ತಕ್ಕಿದೀನಿ ಅಂತ ತಗೊಂಡಿರೋ ಕಾರ್ನ ಮಾರಬಾರ್ದು, ಹೆಂಗೋ ಕಷ್ಟ ಪಟ್ಕೊಂಡು ಸಾಲ ತೀರ್ಸ್ಕೊಂಡು ಊರ್ ಕಡೆ ಹೋಗೋಣ ಅನ್ನೋ ಉದ್ದೇಶಕ್ಕೆ ಮಾತ್ರ ಕಾರಿಗೆ ಬಂಡವಾಳ ಹಾಕೊಂಡಿರೋದು. ನಾನು ಯಾಕೆ ಯಾವಾಗ್ಲೂ ಗಾಡಿಗೆ ಹಾಕೋ ಬಂಡವಾಳನ 4 ಹಸ್ಕೊಳಿಗೆ ಹಾಕೊಳ್ಳಿ, ಹಸ್ಕೊಳ್ ಕಟ್ಕೊಂಡು ಜೀವನ ಸಾಗುತ್ತೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಹಸ್ಕೊಳ್ ಕಟ್ಕೊಂಡು ಹಸ್ಗಳಿಂದ ಎಷ್ಟು ಪ್ರಾಫಿಟ್ ಇದೆ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಹಸ್ಕೊಳಿಗೆ ಹಾಕಿ ಗಾಡಿಗೆ ಅಂತೂ ಯಾವ್ದೇ ಕಾರಣಕ್ಕೂ ಬಂಡವಾಳ ಹಾಕ್ಬೇಡಿ ಅಂತ. ಹಂಗೂ ಕೇಳ್ಬೋದು, ನೀವು ಹಸ್ಕೊಳಿತ್ಕೊಂಡು ಎಂತ ಗಾಡಿ ಮಾಡಿದ್ರಿ ಅಂತ. ನಾನು ಕೂಡ ನೆಮ್ಮದಿಯಾಗಿದ್ದೆ. ಬೆಂಗಳೂರಿಂದ ಊರಿಗೆ ಹುಡುಗರು ಬಂದಾಗ ನಾನು ಅಷ್ಟು ದುಡಿತಾ ಇದ್ದೀನಿ, ಇಷ್ಟು ಉಳಿತಿದೆ ಅಂತ ಕೂಡ ಕೆಲವರ ಮಾತುಗಳನ್ನ ಕೇಳ್ಕೊಂಡು ನಾನು ಕೂಡ ಅಷ್ಟೆಲ್ಲ ಉಳಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಆರಾಮಾಗಿರ್ಬೋದು ಅಂತ ಅಂದ್ಬಿಟ್ಟು ಕಾರ್ನ ತಗೊಂಡೆ. ಆ ಕಾರ್ನ ತಗೊಂಡಾಗ ಗೊತ್ತಾಯ್ತು ನಾನು ಎಷ್ಟು ಆರಾಮಾಗಿರ್ಬೋದು, ಎಷ್ಟು ಸಾಲ ತೀರ್ಸ್ಬೋದು, ಇನ್ನು ನನ್ನ ಎಷ್ಟು ಸಾಲಗಳನ್ನ ನನ್ನ ತಲೆ ಮೇಲೆ ಹಾಕಬಹುದು ಅಂತ ಗಾಡಿ ತಗೊಂಡ್ಮೇಲೆ ಗೊತ್ತಾಯ್ತು. ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾವು ಕಾರ್ಗಳಿಗೆ ಬಂಡವಾಳ ಹಾಕೊಂಡು ಡ್ಯೂಟಿಗಳಿಲ್ಲ, ಕಮಿಟ್ಮೆಂಟ್ಗಳು ತೀರ್ಸಕ್ಕಾಯ್ತಲ್ಲ, ಕಾರಿನ ಲೋನ್ ಕಟ್ಟಕ್ ಆಗ್ತಾ ಇಲ್ಲ, ಅದು ಇದು ಸಾವಿರಾರು ಕಮಿಟ್ಮೆಂಟ್ಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಸಾಯಕ್ಕಿಂತ ನಿಜ ಹೇಳ್ತೀನಿ, ಊರಲ್ಲಿ ಎಷ್ಟೋ ಕಷ್ಟಪಟ್ಟರೆ ದೇವರನ್ನ ನೆಮ್ಮದಿ ಜೀವನ ಮಾಡಬಹುದು. ನಾನು ಬೆಂಗಳೂರಿಗೆ ಕಾರ್ ತಗೊಂಡು ಬರೋಕ್ಕಿಂತ ಮುಂಚೆ ನನ್ನ ಜೀವನ ನನ್ನ ಊರಲ್ಲಿ ಯಾವ ರೀತಿ ಇತ್ತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾ ಮಾಡ್ತಾರಂತ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಫಾಲೋ ಮಾಡಬೇಕು ಅಂತ ಏನಾರು ಅನ್ಸಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.